ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ನಾವಿಲ್ಲಿ ಏನೇ ಮಾತಾಡಿದ್ರು ಅದನ್ನು ಡಿಲೀಟ್ ಮಾಡಬೇಕು, ಅದು ಟೆಲಿಕಾಸ್ಟ್ ಆಗಬಾರ್ದು. ಅದೆಲ್ಲ ಪ್ರೈವೇಟ್ ವಿಷಯ, ತುಂಬ ಅದು ಸೀರಿಯಸ್ ಆಗುತ್ತೆ. ದಯವಿಟ್ಟು ಇನ್ಮೇಲೆ ಏನು ಬರುತ್ತೆ ಕ್ವೆಶನ್ಸ್ ಅದು ಮಾತ್ರ ಟೆಲಿಕಾಸ್ಟ್ ಆಗಬೇಕು. ಪ್ಲೀಸ್ ಪ್ರೊಡ್ಯೂಸರ್ ನೆನ್ಪಿಟ್ಕೊಳ್ಳಿ, ವಿಷಯ ಎಲ್ಲೆಲ್ಲ ಹೋಗೋದು ಬೇಡ. ಆವಾಗಿಂದ ಆನ್ ಮಾಡಿದ್ದಾರೆ ಸರ್, ಬಿಡಿ ಸದ್ಯ. ಅದಕ್ಕೆ ಇವಾಗ ನಾವು ಮಾತಾಡಿದ್ದು ಏನೂ ಬೇಡ. ಫ್ಯಾನ್ಸ್ ಏನು ಕೇಳಿದ್ದಾರೆ ಆ ಕ್ವೆಶನ್ಸ್ ಮಾತ್ರ ಅಷ್ಟಕ್ಕೆ ಕೇಳ್ತೀನಿ ನಾನು. ಮತ್ತೆ ಈ ಇಂಟರ್ವ್ಯೂನಲ್ಲಿ ಒಂದೇ ಒಂದು ರೂಲ್ಸ್ ಇರೋದು, ಅದೇನಂದ್ರೆ ನಾನು ನಗೋಂಗಿಲ್ಲ, ನೀವು ಎಷ್ಟು ಬೇಕಾದ್ರೂ ನಗ್ಬೋದು. ನಮ್ಮ ನಗು ಅಳು ಎಲ್ಲದನ್ನು ಈಗ ಡಿಸೈಡ್ ಮಾಡ್ತಾರಲ್ಲ, ಅವರೇ ಕಂಟ್ರೋಲ್ ಮಾಡ್ತಾರೆ. ಯಾವಾಗ ನಗಬೇಕು, ಯಾವಾಗ ಅಳಬೇಕು, ಎಷ್ಟು ನಗಬೇಕು ಎಲ್ಲ. ಇವಾಗ ನನ್ನ ಮೇಲೆ ಒಂದು ಆರೋಪ ಇದೆ, ಜಾಸ್ತಿ ನಗ್ತಾ ಇದ್ದೀನಂತೆ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ. ಸೊ ನಾನು ಈ ಕಾರ್ಯಕ್ರಮದಲ್ಲಿ ನಗೋದಿಲ್ಲ, ಧನಂಜಯ ಅವ್ರು ಮಾತ್ರ ನಗ್ಬೋದು. ಸೊ ಶುರು ಮಾಡಿಬಿಡೋಣ ಸರ್. ಓಕೆ. ಇವಾಗ ಫ್ಯಾನ್ಸ್ಗೆ ನಿನ್ನೆ ರಾತ್ರಿ ಕೇಳಿದೆ, ಡಾಲಿ ಅವ್ರಿಗೆ ನಾನು ಏನು ಪ್ರಶ್ನೆ ಕೇಳಬೇಕು ನಿಮ್ಮ ಪರವಾಗಿ ಅಂತ. ನಿಮ್ಮ ಫ್ಯಾನ್ಸ್ ಒಂದಷ್ಟು ಜನ ನಗ್ನಗ್ತಾ ಕೇಳಿರೋ ಕ್ವೆಶನ್ಸ್ ಇದೆ, ಕೋಪ ಮಾಡ್ಕೊಂಡು ಕೇಳಿರೋ ಕ್ವೆಶನ್ಸ್ ಇದೆ, ನಿಮ್ಮನ್ನ ಸಿಕ್ಕಿದ್ರೆ ಜಗಳ ಆಡೋದಕ್ಕೆ ಕಾಯ್ತಾ ಇರೋ ಫ್ಯಾನ್ಸೂ ಸ್ವಲ್ಪ ಕ್ವೆಶನ್ಸ್ ಕೇಳಿದ್ದಾರೆ. ಎಲ್ಲನೂ ಒಂದೊಂದೇ ಕೇಳ್ಕೊಂಡು ಹೋಗ್ಬಿಡ್ತೀನಿ, ನೀವು ಅದಕ್ಕೆ ಕೋಪ ಮಾಡ್ದಿರಾ ನಗ್ನಗ್ತಾನೆ. ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಕೋಪ ಏನಿದ್ರೆ ನಾಲ್ಕು ಗೋಡೆ ಮಧ್ಯ ಮಾಡ್ಕೋಬೇಕು ಬಿಟ್ರೆ, ನಾವು ಪಬ್ಲಿಕಲ್ಲಿ ಆ ಥರ ಕೋಪ ಮಾಡ್ಕೊಳ್ಳೋದು ಅದಕ್ಕೆ ಆಪ್ಷನ್ನೇ ಇಲ್ಲ. ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಆಯ್ತು. ಇಷ್ಟು ಪ್ರಬುದ್ಧತೆ ನಿಮಗೆ ಬಂದಿದೆ ಅಂದರೆ ನೀವು ತುಂಬ ಒಳ್ಳೆ ನಟನಾಗಿ ಬೆಳೆದಿದ್ದೀರಾ ಅಂತ ಅರ್ಥ. ಸೊ ಕ್ವೆಶನ್ ಶುರು ಮಾಡಿಬಿಡೋಣ. ಮೊದಲನೇದಾಗಿ ಆಲದ ಮರ ರವಿ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಇದು ಇವರೊಬ್ಬರದೇ ಕ್ವೆಶನ್ ಅಲ್ಲ ಅನಿಸುತ್ತೆ. ತುಂಬ ಜನ ಕನ್ನಡ ಪ್ರೇಕ್ಷಕರು ಅಥವಾ ಕನ್ನಡ ಅಭಿಮಾನಿಗಳಿಗೆ ಇರೋ ಅಂಥ ಒಂದು ದೊಡ್ಡ ಬೇಜಾರಿನ ಸಂಗತಿ ಏನು ಅಂದರೆ, ಈ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ದೊಡ್ಡ ತಮಿಳು, ತೆಲುಗು ಅಥವಾ ಬೇರೆ ನಟರ ಸಿನಿಮಾಗಳು ಬಂದರೆ ಕನ್ನಡದ ಸ್ಟಾರ್ ನಟರುಗಳ ಸಿನಿಮಾಗಿಂತ ಜಾಸ್ತಿ ರಿಲೀಸ್ ಆಗುತ್ತೆ, ಜಾಸ್ತಿ ಸ್ಕ್ರೀನ್ಸು, ಜಾಸ್ತಿ ಶೋಸ್ ಸಿಗತ್ತೆ. ಇದು ನಿಮ್ಮ ಅರಿವಿಗೆ ಬಂದಿದೆಯಾ? ಇದ್ರ ಬಗ್ಗೆ ಏನು ಮಾಡ್ಬೋದು? ನಾವು ಅಭಿಮಾನಿಗಳಾಗಿ ನಮಗೆ ಬೇಜಾರಾಗ್ತಾ ಇದೆ. ಇದು ಕರ್ನಾಟಕದಲ್ಲೇ ಕನ್ನಡಕ್ಕೆ ಮೊದಲನೇ ಸ್ಥಾನ ಇಲ್ಲದೆ ಇರೋದು ಕನ್ನಡ ಸಿನಿಮಾಗಳಿಗೆ. ನಂಗೆ ಗೊತ್ತಿಲ್ಲ ಇದಕ್ಕೆ ಏನು ಆನ್ಸರ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಅಂದರೆ ಈಗ ನಾನು ನಿರ್ಮಾಪಕ ಸೊ ಈ ಪ್ರಶ್ನೆಗೆ ಆನ್ಸರ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ನಿರ್ಮಾಪಕರನ್ನು ಕೇಳಿ, ವಿತರಕರನ್ನು ಕೇಳಿ ಅಂತ ಹೇಳ್ಬೋದಾಗಿತ್ತು. ಅಂದರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ಇದಕ್ಕೆ ಸೊಲ್ಯೂಷನ್ ಅಂತ ಇರಲ್ಲ. ಈಗ ನಾನು ಎಷ್ಟೊಂದು ಸರಿ ಡಿಸ್ಕಸ್ ಮಾಡಿ ನೋಡಿ ಎಷ್ಟೋ ಜನ ನಿರ್ಮಾಪಕರ ಜೊತೆ. ಅಂದರೆ ಇವಾಗ ಹಿಂಗೆ ಇಷ್ಟೇ ಸ್ಕ್ರೀನ್ಸು, ಜಾಸ್ತಿ ಸ್ಕ್ರೀನ್ ಹಾಕಂಗಿಲ್ಲ ಅಂತೆಲ್ಲ ಮೊದಲೆಲ್ಲ ಏನೋ ರೂಲ್ಸ್ ಎಲ್ಲ ಇತ್ತಂತೆ. ಬಟ್ ಅಕಾರ್ಡಿಂಗ್ ಟು ಲಾ ಹಂಗೆ ಮಾಡೋಂಗಿಲ್ಲ. ಬಿಸ್ನೆಸ್ಸು, ಕಾಂಪಿಟೇಷನು, ಇನ್ನೊಂದು ಅಂದರೆ ಯಾರು ಬೇಕಾದರೂ ಬಂದು ಕಾಂಪೀಟ್ ಮಾಡ್ಬೋದು, ಹಂಗಿರುತ್ತೆ. ಸೊ ಹಂಗೇನೋ ಹೋರಾಟ ಮಾಡೋಕ್ಕೋಗಿ ಕೇಸ್ ಹಾಕ್ಸ್ಕೊಂಡಿರೋರು ಇವತ್ತಿಗೂ ಕೋರ್ಟಲ್ಲಿ ಇತ್ತಿರೋರು ಇದ್ದಾರೆ, ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಟಿಮೇಟ್ಲಿ ಅದು ಒಂದು ವ್ಯಾಪಾರ ಆಗಿ ನೋಡಿ, ಅಲ್ಟಿಮೇಟ್ಲಿ ಅದು ಕನ್ಸಂಪ್ಷನ್, ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ನಮ್ಗೆ ಎಷ್ಟು ಸ್ಕ್ರೀನ್ ಸಿಗುತ್ತೆ ಏನು ಅಂತಲ್ಲ. ಇವಾಗ ನಾನೊಬ್ಬ ಪ್ರೇಕ್ಷಕ ಆಗಿ ಮಾತಾಡೋದಾದರೆ, ನಾನು ಎಷ್ಟು ಕನ್ನಡ ಸಿನಿಮಾಗಳನ್ನ ನಾನು ಪ್ರೇಕ್ಷಕ ಬಂದು ನೋಡ್ತೀನಿ, ಅಷ್ಟು ಜಾಸ್ತಿ ಸ್ಕ್ರೀನ್ಸು ಎಲ್ಲವೂ ಸಿಗ್ತಾ ಹೋಗುತ್ತೆ. ಸೊ ಅದು ಒಂದೇ ದಾರಿ ಇರೋದು ಅಂತ ನನಗನ್ಸೋದು. ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಗಳು ತುಂಬ ಇದೆ. ಇವಾಗ ನಿಮಗೆ ಇದೇ ನಮ್ಮ ಶಿವಣ್ಣನ ಸಿನಿಮಾಗಳದೇ, ಶಿವಣ್ಣನ ಸೂಪರ್ ಡೂಪರ್ ಇಟ್ಕೊಟ್ಟಿರೋದು ಎಲ್ಲ ತುಂಬ ಇದೆ. ಈಗ ನೀವು ಗೋಸ್ಟ್ ಎಕ್ಸಾಂಪಲ್ ಇಟ್ಕೊಂಡೇ ಹೇಳಿದ್ದಲ್ವಾ. ಆ್ಯಂಡ್ ಗೋಸ್ಟ್ ಕೂಡ ಬಾಕ್ಸ್ ಆಫೀಸಲ್ಲಿ ತುಂಬ ಚೆನ್ನಾಗಾಯಿತು. ನಿಜ. ಅಂದರೆ ಸಿನಿಮಾ ಚೆನ್ನಾಗಾಯಿತು. ಸೊ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತು ಆ್ಯಂಡ್ ಅದ್ಭುತವಾಗಿ ಆಯಿತು. ಆ್ಯಂಡ್ ಆಡಿಯನ್ಸ್ ಕೂಡ ಬಂದರು. ಸೊ ಅದು ಒಂದೇ ದಾರಿ ಇರೋದು. ಪ್ರೇಕ್ಷಕ ಎಷ್ಟು ಸಿನಿಮಾ ಥಿಯೇಟ್ರ್ಗಳಿಗೆ ನುಗ್ತಾನೆ ಅಷ್ಟು. ಅಂದರೆ ಕನ್ನಡ ಅಥವಾ ಕನ್ನಡ ಸಿನಿಮಾ ಅಥವಾ ಕನ್ನಡ ಸಾಹಿತ್ಯ, ಭಾಷೆ ಅಂತ ನಾವೇನು ಮಾತಾಡ್ತೀವಲ್ಲ, ಅದೆಲ್ಲದಕ್ಕೂ ಇರೋದು ಒಂದೇ ಸೊಲ್ಯೂಷನ್, ಕನ್ಸಂಪ್ಷನ್. ಕನ್ನಡ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು. ಅದನ್ನೇ ಕನ್ನಡವೇ ಉಸಿರಾಗಿರಬೇಕು, ಕನ್ನಡನೇ ಉಸಿರಾಡಬೇಕು ಅಂತ ಏನು ಹೇಳ್ತೀವಲ್ಲ. ಸೊ ನಾವು ಯಾವುದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ ಅದಕ್ಕೆ ವ್ಯಾಪಾರ ಇರುತ್ತೆ. ಆ್ಯಂಡ್ ಅದಕ್ಕೆ ಎಲ್ಲ ಅವಕಾಶಗಳು ಸಿಗುತ್ತೆ. ಒಬ್ಬ ನಿರ್ಮಾಪಕನಾಗಿ ನಿಮ್ಮ ಗಮನಕ್ಕೆ ಬಂದಿರುವಂಥ ವಿಷಯಗಳಿದು ಅಂದರೆ ನನಗೆ ಅನಿಸಿದ್ದು, ಅಂದರೆ ಓನ್ಲಿ ವೇ ಅಂತ ಇರೋದು ಕನ್ಸಂಪ್ಷನ್ ಜಾಸ್ತಿ ಆದರೆ ಮಾತ್ರ ಅದಕ್ಕೆ ಒಂದು ಜಾಗ, ಇನ್ನೊಂದು ಮತ್ತೊಂದು ಎಲ್ಲ ಆಟೋಮೆಟಿಕ್ಕಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಾಂದರೆ ಬಿಸ್ನೆಸ್ಸು, ಕಾಂಪಿಟೇಷನ್ ಇದ್ರ ಮಧ್ಯ ಡೆಫಿನೆಟ್ಲಿ ಕಳೆದೋಗ್ತೀವಿ ನಾವು. ಆ್ಯಂಡ್ ನಾವು ಕಾಂಪೀಟ್ ಮಾಡಲೇಬೇಕು. ಕ್ವಾಲಿಟಿ ಪ್ರಾಡಕ್ಟ್ ಕಡೆಗೆ ನಾವು ಕಾಂಪೀಟ್ ಮಾಡಬೇಕು. ಆ್ಯಂಡ್ ಕನ್ಸಂಪ್ಷನ್ನು ಕೂಡ ಜಾಸ್ತಿ ಆಗಬೇಕು. ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಅನಿಕಾಂತ್ ಬಾಹುಬಲಿ ಅವರು ಕೇಳಿರೋದು. ಈಗ ಕನ್ಸಂಪ್ಷನ್ ಅನ್ನೋದು ಕೇವಲ
ಸಿನಿಮಾ ಥಿಯೇಟ್ರ್ಗಳಲ್ಲಿ ಮಾತ್ರ ಉಳಿದಿಲ್ಲ, ಕನ್ನಡ ಸಿನಿಮಾಗಳನ್ನ ಕನ್ಸ್ಯೂಮ್ ಮಾಡೋದು ನಾವು OTT ನಲ್ಲೂ ಇದೆ. ಈಗ ವೆಬ್ ಸೀರೀಸ್ಗಳು ಅದರದ್ದೇ ಒಂದು ದೊಡ್ಡ ಸಂಪ್ರದಾಯ ಬೆಳ್ಕೊಂಡ್ಬಂದ್ಬಿಟ್ಟಿದೆ ಕಳೆದ ವರ್ಷಗಳಿಂದ. ಕನ್ನಡ ವೆಬ್ ಸೀರೀಸ್ನಲ್ಲಿ ನಿಮ್ಮನ್ನು ನೋಡೋ ಸಾಧ್ಯತೆ ಇದೆಯಾ? ಇವಾಗ ನಿಮಗೆ ಒಂದು ನೀವು ಮಾಡಿರೋ ಸಿನಿಮಾಗಳಲ್ಲಿ ವರ್ಸಿಟಾಲಿಟಿ ಇದೆ, ಬೇರೆ ಬೇರೆ ರೀತಿಯ ಇದನ್ನೆಲ್ಲ ಮಾಡಿದ್ದೀರಾ. ಅವರು ಕೆಲವು ಬೇರೆ ನಟರುಗಳ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲಿನವ್ರದ್ದೆಲ್ಲ, ಬೇರೆ ಹೊರಗಿನ ನಟರುಗಳು. ಅವರು ಎಲ್ಲ ಸಿನಿಮಾ ಆಗಲಿ ವೆಬ್ ಸೀರೀಸ್ಗಳಾಗಲಿ ಎರಡರಲ್ಲೂ ತೊಡಗಿಸ್ಕೊಂಡು ತುಂಬ ಪಾಪ್ಯುಲಾರಿಟಿ ಇದನ್ನೆಲ್ಲ ಗಳಿಸ್ತಾ ಇದ್ದಾರೆ. ನಿಮ್ಮಿಂದ ಇದನ್ನು ನಿರೀಕ್ಷಿಸಬಹುದಾ ವೆಬ್ ಸೀರೀಸ್ ಜಗತ್ತಿನ ಪ್ರವೇಶ? ಅಂದರೆ ಆ ಥರದ್ದೊಂದು ಪರಿಸರ ಕ್ರಿಯೇಟ್ ಆದರೆ ಡೆಫಿನೆಟ್ಲಿ ಮಾಡ್ಬೋದಾ ಅಂತ. ಇವಾಗ ನಾನು ಹೇಳ್ತಿರೋದು, ಈಗ OTT ಪ್ಲ್ಯಾಟ್ಫಾರ್ಮ್ಸ್ ಅಂತ ತೊಗೊಂಡ್ರೆ ಕನ್ನಡ ಸಿನಿಮಾಗಳು ಎಷ್ಟು ಮತ್ತೆ ಒಂದು ಸೆಕೆಂಡ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ, ಎಷ್ಟು ಕನ್ಸಂಪ್ಷನ್ ಆಗ್ತಾ ಇದೆ ಅಂತ. ನಿಮಗೆ ಸ್ಟಾರ್ ಸಿನಿಮಾಗಳಿಂದ ಹಿಡಿದು ಎಲ್ಲದನ್ನು ನಮ್ಗೆ ವರ್ಕೌಟ್ ಆಗಲಿಲ್ಲ ಅಂತಲೇ ಹೇಳ್ತಿದ್ದಾರೆ. ಇವಾಗ ಟಗರು ಪಲ್ಯ ಅಂತ ತೊಗೊಂಡ್ರೆ, ಹೌಎವರ್ ಸಕ್ಸಸ್ಫುಲ್ ದ ಫಿಲ್ಮ್ ಈಸ್ ಇನ್ ಥಿಯೇಟರ್ಸ್. ಸಕ್ಸಸ್ಫುಲ್ ಅಂತ ಹೇಳೋದು ನಾವು ಅಂದರೆ ಆ ಸಿನಿಮಾ ಅಂದರೆ ಒಂದು ಹೊಸಬರ ಸಿನಿಮಾಗೆ ಬಂದಿರೋ ಜನ ಒಂದು 3 lakhs ಪ್ಲಸ್ ಜನ ನೋಡಿದಾರಲ್ಲ. ಸೊ ದಟ್ಸ್ ಸಕ್ಸಸ್. ಯಾಕೆಂದರೆ ಆ್ಯಸ್ ಕಲೆಕ್ಷನ್ ವೈಸು ಇನ್ನೊಂದು ಮತ್ತೊಂದು ಆ ಸಿನಿಮಾಗೆ. ಬಟ್ ಅದೇ ರಿಪೋರ್ಟ್ ಬೇರೆ ಇಂಡಸ್ಟ್ರಿಯಲ್ಲಿ ಬಂದಿದ್ದರೆ ಒಂದು ಸಿನಿಮಾಗೆ ವಾಟ್ ವುಡ್ ಹ್ಯಾವ್ ಬೀನ್ ದ ಬಿಸ್ನೆಸ್? ಕನ್ಸಂಪ್ಷನ್ ಇದೇ ಸಿನಿಮಾ ಅಂದರೆ ಕನ್ಸಂಪ್ಷನ್ ಎಷ್ಟಿರೋದು ಅಂತ ತೊಗೊಂಡ್ರೆ ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ. ಸೊ OTT ಅಂತ ತೊಗೊಂಡಾಗ ಇವತ್ತು ನೋಡಿ, ಈಗ ನಾನು ಒಬ್ಬ ಸ್ಟಾರ್ ನಟ ಆಗಿ ನಾನು ಅದನ್ನು ಡಿಜಿಟಲ್ ನಾನು ಸೇಲ್ ಮಾಡೋಕ್ಕಾಗಿಲ್ಲ. ಅಂದರೆ ಅಲ್ಲಿದ್ದೀವಿ ನಾವು. ಅಂದರೆ ಟಗರು ಪಲ್ಯ ಡಿಜಿಟಲ್ ಸೇಲ್ ಆಗಿಲ್ಲ, ಯಾರು ತೊಗೊಂಡಿಲ್ಲ. ಅದು ಅಂದರೆ ಸಿನಿಮಾ ಎಷ್ಟೇ ಹಿಟ್ ಆದ್ರೂ ಯಾರು ತೊಗೊಂಡಿಲ್ಲ. ಆ್ಯಂಡ್ ಅಂದರೆ ಸ್ಯಾಟಲೈಟ್ ಆಗಿದೆ, ಡಿಜಿಟಲ್ ತೊಗೊಂಡಿಲ್ಲ. ಏಕೆಂದರೆ ಡಿಜಿಟಲ್ಲು ಸ್ಯಾಟಲೈಟ್ ಎಲ್ಲದೂ ಇವಾಗ ಮಾರ್ಕೆಟ್ ತುಂಬ ಡೌನ್ ಇದೆ, ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಯಾವ ಸಿನಿಮಾಗಳು ನಮ್ಗೆ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದೇ ಬೇರೆ ಭಾಷೆ ಸಿನಿಮಾಗಳು ತೊಗೋತಿದ್ದಾರೆ, ಇದು ತೊಗೋತಾ ಇಲ್ಲ, ಇಲ್ಲಿ ಹಿಂಗಾಗ್ತಾ ಇದೆ ಅಂತ ಎಷ್ಟೊಂದು ಜನ ಟ್ವಿಟರಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡ್ತಿರ್ತಾರಲ್ಲ. ಅಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಡಿಸ್ಕಷನ್ ಮಾಡೋದ್ರಿಂದ ಇಟ್ ವೋಂಟ್ ಚೇಂಜ್ ಎನಿಥಿಂಗ್. ಅಲ್ಟಿಮೇಟ್ಲಿ ಹೇಳಿದ್ವಲ್ಲ, ಕನ್ಸಂಪ್ಷನ್ ಜಾಸ್ತಿ ಆಗಬೇಕು. ಕನ್ನಡ ಸಿನಿಮಾಗಳದೇ ಡಬ್ಡ್ ವರ್ಷನ್ ಇರುತ್ತಲ್ಲ, ಅದ್ರದ್ದು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ OTTಲಿ ಅಂತ ಹೇಳ್ತಾರೆ. ಕನ್ನಡದಿಂದ ಬೇರೆ ಭಾಷೆಗೆ ಡಬ್ ಆಗಿರೋ ಅದ್ರದ್ದು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಅಂತ. ಸೊ ಹಂಗಿದ್ದಾಗ ಈಗ ಅವ್ರುಗಳಿಗೆ ನಾವು ಏನು ಆನ್ಸರ್ ಮಾಡೋಕ್ಕಾಗುತ್ತೆ? ಚಾನ್ಸೇ ಇಲ್ಲ. ನಂಗೆ ನೀವು ಎಷ್ಟೇ ಕ್ವಾಲಿಟಿ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎವ್ರಿ ಒನ್ ಆರ್ ಫೈಟಿಂಗ್. ಅಂದರೆ ಎಲ್ಲರದ್ದು ಒದ್ದಾಟಗಳಿದೆ. ನಮ್ಮ ಶಿವಣ್ಣನು ಕೂಡ ಅವ್ರ ಇಂಟರ್ವ್ಯೂಲ್ಲಿ ಗೋಸ್ಟ್ ಟೈಮಲ್ಲಿ ಇದ್ರ ಬಗ್ಗೆ ಮಾತಾಡಿದರು, ಯಾವ್ಯಾವ ಥರ ಸಮಸ್ಯೆ ಆಗ್ತಿದೆ ಅಂತ. ಸೊ ಡೆಫಿನೆಟ್ಲಿ ಆ ಥರದ್ದು ಸಮಸ್ಯೆಗಳಿದೆ. ಆ್ಯಂಡ್ ಎವ್ರಿ ಫಿಲ್ಮ್ ಕಾಂಟ್ ಬಿ ಪ್ಯಾನ್ ಇಂಡಿಯಾ ಫಿಲ್ಮ್. ಎವ್ರಿ ಫಿಲ್ಮ್ ಕಾಂಟ್ ಬಿ KGF ಆರ್ ಕಾಂತಾರ ಆರ್ ಪುಷ್ಪ. ಹಾಗಲ್ಲ, ಅದೇ ಎಲ್ಲ ಥರದ ಸಿನಿಮಾಗಳು ಬೇಕಲ್ಲ. ಇವತ್ತಿಗೆ ಥಿಯೇಟ್ರಿಗೆ ನಾವು ಸಣ್ಣ ಸಿನಿಮಾಗಳ ಫೀಡಿಂಗು, ಒಂದೊಂದೇ ಸಿನಿಮಾಗಳು ಚೆನ್ನಾಗಾದಷ್ಟು ಥಿಯೇಟ್ರ್ಗಳದು ಎಲ್ಲವೂ ಆ್ಯಕ್ಟಿವ್ ಆಗಿದ್ದಷ್ಟು ದೊಡ್ಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ರೆಡಿಯಾಗಿರ್ತವೆ. ಬರೀ ದೊಡ್ಡ ಸಿನಿಮಾಗಳಿಗೆ ಕಾಯ್ಕೊಂಡು ಕೂತ್ರೆ ಥಿಯೇಟ್ರ್ಗಳೇ ಇಲ್ಲ ಅಂದಾಗ ಮತ್ತೆ ಎಲ್ಲದೂ ಎಫೆಕ್ಟ್ ಆಗುತ್ತೆ. ಸೊ ಎಲ್ಲ ಥರದ ಸಿನಿಮಾ. ಸೊ ಅಲ್ಟಿಮೇಟ್ಲಿ ಕನ್ನಡದ ಸೇವನೆ ಅಷ್ಟೇ ಅದು ಸಾಹಿತ್ಯ, ಸಿನಿಮಾ ಏನೇ ಆದ್ರೂ, ನಾವು ಏನೇ ಭಾಷೆ ಅಂತ ಮಾತಾಡಿದ್ರು ಅದು ನಾವು ಹೋರಾಟ ಮಾಡಿ ಹೊಡೆದು ಬಡ್ದು ಅದರಿಂದ ಖಂಡಿತ ನಾನು ವಿತ್ ಆಲ್ ದ ರೆಸ್ಪೆಕ್ಟ್ಸ್ ಟು ಎವ್ರಿ ಒನ್, ಎಲ್ಲರೂ ಅವ್ರದ್ದೇ ರೀತಿಲಿ ಎಸ್ ಅವರ ಅಭಿಮಾನ, ಅವ್ರ ಎಮೋಷನ್ ಎಲ್ಲದೂ ಅರ್ಥ ಆಗುತ್ತೆ. ಅದು ನಮಗೂ ಇರುತ್ತಲ್ವ, ಅದ್ರದ್ದು ಹತ್ಪಟ್ಟಿರುತ್ತೆ. ನಾವು ಕನ್ನಡ ಸಾಹಿತ್ಯ ಅಭಿಮಾನಿಗಳು, ನಾವು ಏನೋ ಒಂದು ಅದ್ಭುತವಾದ ಹಾಡು ಬರೀಬೇಕು, ನನ್ನ ಹಾಡು 1000 ಜನಕ್ಕೆ ರೀಚ್ ಆಗಬೇಕು, ಅದು ಅಷ್ಟು ಕನ್ನಡದಲ್ಲೇ ಬರೀಬೇಕು, ಎಲ್ಲವೂ ಒಂದು ಪದ ಏನೋ ಇಂಗ್ಲೀಷು ಬರಬಾರ್ದು, ಏನೇನೋ ಯೋಚನೆ ಮಾಡಿರ್ತೀವಲ್ವ. ಸೊ ಕನ್ಸಂಪ್ಷನ್ ಒಂದೇ ದಾರಿ ಇರೋದು. ಆ್ಯಂಡ್ ಅದಕ್ಕೂ ಮೋಸ್ಟ್ಲಿ ಇಟ್ ಟೇಕ್ಸ್ ಟೈಮ್ ಅಂತ. ಅಂದರೆ ಒಂದೊಂದು ಫೇಸು ಸಡನ್ನಾಗಿ ಈಗೇನೋ ಅಂದರೆ ಈ ದೊಡ್ಡ ಸಿನಿಮಾಗಳಿಗಷ್ಟೇ ನಾವು ಥಿಯೇಟ್ರಿಗೆ ಬರೋದು, ಬೇರೆದಕ್ಕೆ ನಾವು OTTಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆ ಸಿನಿಮಾಗಳಿಗೆ OTTಲಿ ಕಾಯ್ತೀವಿ, ದೊಡ್ಡ ಸಿನಿಮಾಗಳಿಗಷ್ಟೇ ಥಿಯೇಟ್ರಿಗೆ ಬರೋದು ಅನ್ನೋ ಪರಿಸ್ಥಿತಿಲಿ, ಅಂದರೆ ಆ ಮೆಂಟಾಲಿಟಿಲಿ ಇದ್ದಾಗ ಈ ಕಡೆ OTT ಅವರು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅಲ್ಲಿ ಜನ ಬಂದರೆ ನಾವು ತಗೋತೀವಿಲ್ಲ, ತಗೊಳ್ಳಲ್ಲ ಅಲ್ಲ. ಈಗ ಸೊ ನಿರ್ಮಾಪಕರುಗಳೇನಾಗಿದೆ, ಎಸ್ಪೆಷಲಿ ಸ್ಮಾಲ್ ಫಿಲ್ಮ್, ಹಿಂಗಾದ್ರೆ ಏನಾಗುತ್ತೆ ಅಂದರೆ ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಹೊಸೊಬ್ರಿಗೆ ಬರೋಕ್ಕೆ, ನೆಕ್ಸ್ಟು ಮುಂದಿನ ಪೀಳಿಗೆ ಇಂಡಸ್ಟ್ರಿಲಿ ಬರೋಕ್ಕೆ, ಇವಾಲ್ವ್ ಆಗೋಕ್ಕೆ, ಬೆಳೆಯೋಕ್ಕೆ ತುಂಬ ಕಷ್ಟದ ಪರಿಸ್ಥಿತಿ ಆಗುತ್ತೆ. ಏಕೆಂದರೆ ಒಬ್ಬ ನಿರ್ಮಾಪಕ ಹೆಂಗೆ ಇನ್ವೆಸ್ಟ್ ಮಾಡ್ತಾನೆ ಹೊಸೊಬ್ರ ಮೇಲೆ? ಅವ್ನು ಇನ್ವೆಸ್ಟ್ ಮಾಡಿ ಒಂದು ಪಿಕ್ಚರ್ ಮಾಡಿ ಅದೊಂದು ಒಳ್ಳೆ ಹೊಸ ನಿರ್ದೇಶಕ, ಹೊಸ ಆ್ಯಕ್ಟ್ರು, ಏನೋ ಚೆನ್ನಾಗಾದಾಗ ಇನ್ನೊಬ್ಬ ಹೊಸ ಸ್ಟಾರ್ ನಿರ್ದೇಶಕ ಬರ್ತಾನೆ, ಸ್ಟಾರ್ ಆ್ಯಕ್ಟ್ರು ಬರ್ತಾನೆ, ಏನೋ ಮತ್ತೊಂದು ಅವ್ರಿಗೊಂದು ಫಾಲೋಯಿಂಗ್ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ.
ಹಂಗೆ ಇವಾಲ್ವ್ ಆಗಬೇಕಲ್ಲ ಇಂಡಸ್ಟ್ರಿ. ನಿಜ. ಈಗ ನಿಮ್ಮ ಈ ಟಗರು ಪಲ್ಯ ಅದು ನೀವು ಹೇಳ್ತಾ ಇದ್ದಾಗಲೇ ನೆನಪಾಯಿತು, ಇನ್ನೊಬ್ಬರು ಫ್ಯಾನ್ ಕೂಡ ಅದ್ರ ಬಗ್ಗೆ ಅದ್ರದ್ದು ಕಮರ್ಷಿಯಲ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಅದ್ರ ಜೊತೆಗೆ ನಂದು ಒಂದು ಚೂರು ಎಕ್ಸ್ಟ್ರಾ ಅದಕ್ಕೆ ಸೇರಿಸೋದಾದ್ರೆ, ನೀವು ಹೇಳಿದ್ರಿ ಟಗರು ಪಲ್ಯ ನಮ್ಮ ಪ್ರಕಾರ ಅದು ಒಂದು ದೊಡ್ಡ ಸಕ್ಸಸ್ಫುಲ್ ಫಿಲ್ಮ್ ಕನ್ನಡದಲ್ಲಿ ಈ ವರ್ಷ. ಹೌದೌದು. ಆದರೆ ನೀವು ಹೇಳ್ತಾ ಇದ್ದೀರಾ 3 ಲಕ್ಷ ಜನ ಫಿಲ್ಮ್ ನೋಡಿದ್ದಾರೆ, 3 ಲ್ಯಾಕ್ ಪ್ಲಸ್ ಅನ್ನುವಂಥದ್ದು. ಅಂದ್ರೆ ನಾವು 7 ಕೋಟಿ ಕನ್ನಡಿಗರು ಅಂತ ಹೇಳ್ಕೊಳ್ತಾ ಇರ್ತೀವಿ ಎಲ್ಲಾ ವಿಷಯದಲ್ಲೂ. ಆದ್ರೆ ಟಗರು ಪಲ್ಯ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ ಫಿಲಮು, ನಾವೆಲ್ಲರೂ ಸಕ್ಸಸ್ಫುಲ್ ಅನ್ಕೊಂಡಿರೋ ಸಿನಿಮಾ ಈ ವರ್ಷ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತಗೊಂಡು ನೋಡಿರೋರು 3 ಲಕ್ಷದ ಚಿಲ್ಲರೆ ಜನ ಅಷ್ಟೇ. ಹೌದು, ಅಂದರೆ ಇವತ್ತಿಗೆ ಅಷ್ಟೇ ಜನ ನೋಡಿರೋದು. ಅದ್ರದ್ದು ಕನ್ಸಂಪ್ಷನ್ ಐ ಡೆಫಿನೆಟ್ಲಿ ಈಗ ಡಿಜಿಟಲ್ ಸೇಲ್ ಆಗ್ತಿಲ್ಲ ಅಂತ ಹೇಳಿದ್ನಲ್ಲ, ಈಗ ಪ್ರೈಮ್ ಅವರು ಪೇಪರ್ ವ್ಯೂ ಹಾಕಕ್ಕೆ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಸ್ಟ್ರೈಟಾಗಿ ಹಂಗೆ ಆಗ್ತಾ ಇದ್ದೀನಿ, ಅಂದರೆ ಎಷ್ಟು ಜನ ನೋಡ್ತಾರೆ, ಏನು ಬರುತ್ತೆ ಅನ್ನೋದು ಅಲ್ಲಿ ನನಗೆ ಸ್ಟ್ರೈಟಾಗಿ ಗೊತ್ತಾಗುತ್ತೆ. ಈಗ ನಮ್ಮದು ಡೇರ್ ಡೆವಿಲ್ ಮುಸ್ತಫಾ ಎಲ್ಲ ನಾವು ಅಮೆಝಾನ್ ಅವ್ರಿಗೆ ಕೊಟ್ಟಿದ್ದೀವಿ, ಹಂಗಾಗಿ ನಮ್ಗೆ ಅದು ಎಷ್ಟು ವ್ಯೂವರ್ಶಿಪ್ ಏನು ಗೊತ್ತಾಗಲ್ಲ. ಈವನ್ DDM ಇಸ್ ಎ ಹಿಟ್, ಅದು ಸೂಪರ್ ಹಿಟ್ ಸಿನಿಮಾ. ಟಗರು ಪಲ್ಯನೂ ಸೂಪರ್ ಹಿಟ್ ಸಿನಿಮಾ. ಏಕೆಂದರೆ ಫಾರ್ ದ್ಯಾಟ್ ಬಜೆಟ್ ಆ್ಯಂಡ್ ಆ ಸಿನಿಮಾಗಳಿಗೆ ಒಂದು ಬ್ರೇಕ್ ಇವನ್ ಆಗಿ ಒಂದು ಸ್ವಲ್ಪ ಲಾಭ ನೋಡೋದಿದೆಯಲ್ಲ, ಡೆಫಿನೆಟ್ಲಿ ಹಿಟ್ ಸಿನಿಮಾಗಳೇ. ಆ ಸಿನಿಮಾಗಳಿಗೆ ನಾವು ಏನು ಅದನ್ನು ಅಯ್ಯೋ ಜಾಸ್ತಿ ಲಾಭ ಬರಲಿಲ್ಲ ಸೊ ಹಿಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ನಾನು ಹೇಳ್ತಿರೋದು ಕನ್ನಡದ ಮಟ್ಟಿಗೆ 3 ಲಕ್ಷ ಜನ ನೋಡೋದೇ ಹಿಟ್ಟು. ಅಂದರೆ ಆ ಬಜೆಟ್ಗೆ ಏನು ಮಾಡೋಣ, ಅಂದರೆ ಅಲ್ಟಿಮೇಟ್ಲಿ ಏನಾಗ್ತಿದೆ, ನಾವು ಈಗ ಪ್ರಮೋಷನ್ನು ಅಂತ ಈಗ ಹೆಂಗೆ ಆಡಿಯನ್ಸಿಗೆ ಸಿನಿಮಾನ ರೀಚ್ ಮಾಡಿಸೋದು, ಏನೇನು ಮಾಡೋಕ್ಕೆ ಮಾತಾಡಿ ಸುಸ್ತಾಗಿ ನಾನು ಮಾತಾಡೋದು. ಈಗ ನಾವು ಪ್ರತಿಯೊಂದು ಟ್ರೈಲರು 1 ಮಿಲಿಯನ್ ಅಂದ್ರೆ 10 ಲಕ್ಷ ಜನ ನೋಡಿದ್ರು, 2 ಮಿಲಿಯನ್, 3 ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅಂತೀವಿ. ಆದರೆ ಒಂದು ಸಕ್ಸಸ್ಫುಲ್ ಕನ್ನಡ ಸಿನಿಮಾಗೆ 1 ಮಿಲಿಯನ್ ಹೋಗಿಲ್ಲ, 1/2 ಮಿಲಿಯನ್ ಆಗಿಲ್ಲ, 3 ಲಕ್ಷ ಜನ ನೋಡಿರೋದು ಹೊಸಬ್ರು ಸಿನಿಮಾ. ಈ ಕ್ಲಾರಿಟಿ ಇದು ನಮ್ಮ ಆಡಿಯನ್ಸ್, ನಾವು ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಕಾಮೆಂಟ್ ಮಾಡೋರು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಥಿಯೇಟ್ರಲ್ಲಿ, OTT ಮತ್ತು ಟಿವಿಯಲ್ಲಿ ಆ್ಯಕ್ಚುಲಿ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಈಗ ನಮ್ಮ ಬಡವರಾಸ್ಕಲೆಲ್ಲ ಥಿಯೇಟ್ರಲ್ಲಿ ನೋಡಿರೋದಕ್ಕಿಂತ ಮೋಸ್ಟ್ಲಿ ಒಂದು 10 ಪಟ್ಟು ಟಿವಿಲಿ ಮತ್ತೆ ಅದು ಎಲ್ಲ ಸಿನಿಮಾಗಳಿಗೂ ಅದು ಹಿಟ್ ಆಗಿರ್ಲಿ, ಫಿಲ್ಮ್ ಫ್ಲಾಪ್ ಆಗಿರ್ಲಿ, ಟಿವಿನಲ್ಲಿ ನೋಡೋ ಆಡಿಯನ್ಸ್ ಜಾಸ್ತಿ ಇದ್ದಾರೆ. ಈ ಟಗರು ಪಲ್ಯ ಟ್ರೈಲರ್ 2.5 ಮಿಲಿಯನ್ ವ್ಯೂಸ್ ಏನೋ ಹೋಗಿದೆ, ಆಯಿತಾ. ಟ್ರೈಲರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿಲ್ವೇನೋ, ಅಥವಾ ಟೈಟ್ಲ್ ಏನಾದ್ರು ನಂಗೆ ಗೊತ್ತಿಲ್ಲ, ಹಿಂಗೆ ಅರ್ಥ ಆಗಲಿಲ್ವಾ ಏನೋ, ಅಂದರೆ 1000 ಯೋಚನೆ ಮಾಡ್ತೀವಿ. ಬಟ್ ಒಂದು ಖುಷಿ ಏನಂದರೆ ಆ 3 ಲಕ್ಷ ಜನದೊಂದು ಸಂಪಾದನೆ ಇದೆಯಲ್ಲ, ಅಂದರೆ ಒಂದು ಅಂದರೆ ಇಲ್ಲಿ ಯಾವುದೇ ಸ್ಟಾರ್ ಇಲ್ಲ, ಹಂಗೆ ಪಕ್ಕ ಹೀರೋಯಿಸಮ್ ಸಿನಿಮಾ ಅಲ್ಲ, ಎಲ್ಲರೂ ಒಳ್ಳೊಳ್ಳೆ ಕಲಾವಿದರನ್ನ ಇಟ್ಕೊಂಡು, ಹೊಸ ನಿರ್ದೇಶಕ, ಹೊಸ ಫೇಸಸ್ಗಳನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಕೆಟ್ಟದಾಗ ಅದಕ್ಕೆ ಒಂದು, ಈಗ ಡೇರ್ ಡೆವಿಲ್ ಮುಸ್ತಫಾಗೆ ಒಂದಿಷ್ಟು ಜನ ಬಂದರು, ಈಗ ಟಗರು ಪಲ್ಯಾಗ ಅದು ಜಾಸ್ತಿ ಆಗಿದ್ದಾರೆ. ಸೊ ನಂದು ಉದ್ದೇಶ ಏನು ಅಂದರೆ, ಸಿನಿಮಾದಿಂದ ಸಿನಿಮಾಗೆ ಇದನ್ನು ಬಿಲ್ಡ್ ಒಂಚೂರು ದೊಡ್ಡದು ಮಾಡ್ಕೊಂಡು ಹೋಗೋಣ, ಅದೊಂದೇ ದಾರಿ ಇರೋದು ಅಂತ ಮತ್ತೆ ಯೋಚನೆ ಏನು ಸೊಲ್ಯೂಷನ್ ಅಂತ ಯೋಚನೆ ಮಾಡಿದ್ರೆ ಮತ್ತೆ ಅದೊಂದೇ ದಾರಿ, ಇದನ್ನು ಇನ್ನೊಂಚೂರು ಅದೇ ಆಡಿಯನ್ಸ್ ಅವ್ರಿಗನ ದೊಡ್ಡದು, ಅವ್ರ ನಂಬಿಕೆನ ಉಳಿಸ್ಕೊಂಡು ದೊಡ್ಡದು ಮಾಡ್ತಾ ಹೋಗೋಣ. ಅದಕ್ಕೆ ತುಂಬ ಜನ ಡಾಲಿ ಪಿಕ್ಚರ್ಸಿಂದ ಪ್ರೆಸೆಂಟ್ ಮಾಡಿ ಅಂತಾರೆ. ನಾನು ಪ್ರತಿ ಸರಿನೂ ಹೋಗಿ ವಾರ ನಾನು ಜನಕ್ಕೆ ಬನ್ನಿ ಈ ಸಿನಿಮಾಗೆ ಬನ್ನಿ ಅಂತ ನಾನೇ ಕರೆಯೋಕ್ಕಾಗಲ್ಲ. ಅವ್ರುಗಳು ಎಫರ್ಟ್ ಹಾಕವ್ರೆ. ನಾನು ವರ್ಷಕ್ಕೆ 1-2 ಸಿನಿಮಾ ಮಾಡ್ಬೋದು, ಅದು ಒಂದು ಪ್ರೊಡಕ್ಷನ್ ಮಾಡ್ಬೋದು, ಒಂದು ಪ್ರೆಸೆಂಟ್ ಮಾಡ್ಬೋದು, ಅದು ನನಗೆ ತುಂಬ ಹೃದಯಕ್ಕೆ ಇಷ್ಟ ಆಗಬೇಕು. ಇನ್ನು ಉಳಿದಿದ್ದವ್ರಿಗೆ ಐ ಕ್ಯಾನ್ ವಿಶ್ ಅಥವಾ ಐ ಕ್ಯಾನ್ ಗೈಡ್ ಅಷ್ಟೇ, ಹಿಂಗೆ ಮಾಡಿ ನೋಡಿ ಅಂತ. ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ, ಅದು ಇಂಪಾಸಿಬಲ್ ಅದು. ಯಾಕೆಂದರೆ ನನ್ನ ಸಿನಿಮಾಗೆ ನಾನು ಆಡಿಯನ್ಸ್ನ ಕರಿಬೇಕು, ನಾನು ಒಂದಿಷ್ಟು ಒಳ್ಳೆ ಸಿನಿಮಾ ಮಾಡಿ ಪ್ರೊಡಕ್ಷನ್ ಸಿನಿಮಾಗಳಿಗೆ ಕರಿಬೇಕು, ಮತ್ತು ಇನ್ಯಾವುದೋ ಒಂದು ಅದ್ಭುತವಾದ ಸಿನಿಮಾ ಸಿಕ್ತಾಗ ಪ್ರೆಸೆಂಟ್ ಮಾಡಿದಾಗ ಕರಿಬೇಕು. ಅದು ವರ್ಷಕ್ಕೆ 2-3 ಸರಿ ಮಾಡ್ಬೋದು. ಹೌದು, ನೀವು ಪದೇ ನಾನು ಹೋಗಿ ಪ್ರತಿ ತಿಂಗಳು ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗಲ್ಲ, ತಮಟೆ ಹೊಡೆಯೋಕ್ಕಾಗಲ್ಲ. ಅದು ಇಟ್ ರಿಕ್ವೈರ್ಸ್ ಎಲ್ಲರದ್ದು ಅವ್ರವ್ರದ್ದು ಎಫರ್ಟ್ ಕೇಳುತ್ತೆ. ಅಂದರೆ ಆಡಿಯನ್ಸ್ ಕೂಡ ಎಫರ್ಟ್ ನೋಡ್ತಾರೆ. ಎಫರ್ಟ್ ಇಲ್ಲ ಅಂದರೆ ದೇ ವೋಂಟ್. ಸೊ ಈಗ ನಮ್ಮಲ್ಲಿ ಇದು ಟಗರು ಪಲ್ಯ ಎಷ್ಟು ದುಡ್ಡು ಮಾಡ್ತು ಅಂತ ಕೇಳಿದವ್ರಿಗೆ ಆನ್ಸರ್ ಇಲ್ಲೇ ಸಿಕ್ಕಿದೆ. 3 ಲಕ್ಷ ಇಂಟು ನೀವು ಎಷ್ಟಾದ್ರೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾ? ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ ಬಿಡಿ. ಏನು ಟ್ವಿಟರಲ್ಲೆಲ್ಲ ಸಖತ್ತಾಗಿ ಆಗ್ತಿರ್ತಾರಲ್ಲ ಏನು. ಆ್ಯಂಡ್ ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಶುಡ್ ನೋ ಅಲ್ಲ. ಅಂದರೆ ಆಮೇಲೆ ನನಗೆ ತುಂಬ ಜನ ತುಂಬ ಏನೇನೋ ಅನೌನ್ಸ್ ಮಾಡ್ಕೋತಾರೆ, ಏನು ಸಿನಿಮಾ ವರ್ಕ್ ಆಗಿಲ್ಲ ಅಂದ್ರೂ
ಅದು ಗೆಲ್ತು, ಅದು ಹಂಗಾಯ್ತು ಹಿಂಗಾಯ್ತು ಅಂತ ಅನೌನ್ಸ್ ಮಾಡ್ಕೊಂಡು ಹೋಗೋರು ಇದ್ದಾರೆ. ನಂದೆಲ್ಲ ಹಂಗಿಲ್ಲ. ಗೆಲುವು ಸೋಲು ಅಂತ ಒಪ್ಕೊಂಡೇ ಹೋಗಿರೋ ನಾನು ಗೆದ್ದಾಗ ರ್ಯಾಲಿ ಮಾಡಿ ಸೆಲೆಬ್ರೇಟ್ ಮಾಡಿದ್ದೀನಿ. ಸಾವಿರಾರು ಜನ ಸೇರಿದ್ದಾರೆ ಊರುಗಳಲ್ಲಿ ಬಡವರ ಎಸ್ಕಲ್ಗೆ. ಈಗ ನಮ್ಮ ಎಡ್ಬುಷು ಇದಕ್ಕೆಲ್ಲ ಗೆದ್ದಾಗ ಐ ಹ್ಯಾವ್ ಸೆಲೆಬ್ರೇಟೆಡ್. ವರ್ಕ್ ಆಗಲಿಲ್ಲ ಅಂದಾಗ ಯಾವುದು ವರ್ಕ್ ಆಗಿಲ್ಲ, ಇದು ಏನೋ ಇದು ಅಂದರೆ ಏನು ತಪ್ಪಾಯಿತು, ಓಕೆ ನೆಕ್ಸ್ಟ್ ಏನೋ ಮಾಡಬೇಕು ಅಂತ. ಆ್ಯಂಡ್ ಟಗರುಪಲ್ಯ ಆ್ಯಂಡ್ ಡೇರ್ ಡೆವಿಲ್ ಮುಸ್ತಫಾ ಡೆಫಿನೆಟ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ ನಾನು. ಸೆಲೆಬ್ರೇಟ್ ಮಾಡಿ ಈ ವರ್ಷ ಕನ್ನಡಕ್ಕೆ 2 ಹಿಟ್ ಸಿನಿಮಾಗಳು ಬಂದಂಗೂ ಆಯ್ತು ಇದರಿಂದ. ಸೊ ಡಾಲಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬಿಡೋಣ. ಈ ಕ್ವೆಶನ್ ಇವರು ಕಾರ್ತಿಕ್ ಕೇಳಬೇಕಾಗಿತ್ತು ಅನ್ಸುತ್ತೆ, ನಿಮ್ಮನ್ನೇ ಕೇಳಿದ್ದಾರೆ. ಜಾಕ್ ನಚಿಕೇತನ್, ಉತ್ತರಾಖಂಡ ಅದು ಬಡ್ಜೆಟ್ ಎಷ್ಟಿರ್ಬೋದು ಅಂತ. ಎಲ್ಲ ಇವಾಗ ನೋಡಿ, ನಮ್ಮ ಪ್ರೇಕ್ಷಕರಿಗೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ಮುಖ್ಯ ಸಿನಿಮಾ ಬಡ್ಜೆಟ್ ಎಷ್ಟು ದುಡ್ಡು ಮಾಡ್ತು ಅನ್ನೋದು. ಇಲ್ಲ, ಆ್ಯಕ್ಚುಲಿ ಪ್ರೇಕ್ಷಕರಾಗಿ ಅಂದರೆ ನಾನು ಪ್ರೇಕ್ಷಕನಾಗಿ ನಾನು ಬಜೆಟ್ ಬಗ್ಗೆ ಯೋಚನೆ ಮಾಡಲ್ಲ. ಉತ್ತರಾಖಂಡ ಬಜೆಟ್ ದೊಡ್ಡದೇ ಇದೆ, ಅಣ್ಣ ಫ್ರಮ್ ಮೆಕ್ಸಿಕೋ ಬಜೆಟು ದೊಡ್ಡದಿದೆ, ಅಥವಾ ನಮ್ಮ ಕೋಟಿ ಈಗ ಟೈಟ್ಲ್ ಇನ್ನೂ ನಾವು ಅಯ್ಯೋ ಅನೌನ್ಸ್ ಆಗೋಯ್ತು, ಎಕ್ಸ್ಕ್ಲೂಸಿವ್ ಅಲ್ವಾ ಅಂತ ಪರಮೇಶ್ವರ್ ಗುಂಟ್ಕಲ್ ಅವ್ರದ್ದು ಅದು ಕೂಡ ಬಜೆಟ್ ದೊಡ್ಡದೇ ಇದೆ. ಇಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಓಡಿಸ್ಬಿಡಿ ಆಯ್ತಾ. ಸೊ ಬಟ್ ಪ್ರೇಕ್ಷಕನಾಗಿ ಐ ಥಿಂಕ್ ಅಂದರೆ ನಾನು ಪ್ರೇಕ್ಷಕನಾಗಿ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಅದು ಅವರ ಸ್ವತಂತ್ರ, ಅವ್ರ ಖುಷಿ. ನಾನು ಬಜೆಟ್ ನೋಡಿಕೊಂಡು ಸಿನಿಮಾ ನೋಡಲ್ಲ, ಅಥವಾ ಎಲ್ಲ ಸಿನಿಮಾನು ಹಿಂಗೆ ಇದೇ ಬಜೆಟಲ್ಲಿ ಇರಬೇಕು, ಇದೇ ಸ್ಕೇಲಲ್ಲಿ ಇರಬೇಕು, ಅಥವಾ ಅದೇ ರೇಂಜ್ ಬಿಸ್ನೆಸ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಣ. ನನಗದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ನಾನು ಥಿಯೇಟ್ರಿಗೆ ಹೋದಾಗ, ಅಷ್ಟೇ ನನಗೆ ಮ್ಯಾಟ್ರ್ ಆಗೋದು. ಅದು ಎಷ್ಟೇ ದೊಡ್ಡ ಬಜೆಟೋ ಚಿಕ್ಕ ಬಜೆಟು, ಈಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅದು ನಗ್ಸುತ್ತೋ, ಅಳ್ಸುತ್ತೋ, ರೋಮಾಂಚನಗೊಳಿಸುತ್ತೋ, ಅಥವಾ ಸುಮ್ಮನೆ ಒಂದು ಫೀಲ್ ಗುಡ್ ಖುಷಿ, ಸುಮ್ಮನೆ ಏನೂ ಮಾಡೋದಿಲ್ಲ ಆರಾಮಾಗಿ ಹಿಂಗೆ ತೇಲ್ಸಿ ಕಳಿಸುತ್ತೋ, ಈಗ ಅನುಭವ ಕೊಡಬೇಕಷ್ಟೇ. ಟಗರುಪಲ್ಯ ಇವೆರಡನ್ನು ತಗೊಂಡ್ರೆ ನೀವು ಹೇಳ್ತಿರೋ ಮಾತು ಹೌದು, ಡೆಫಿನೆಟ್ಲಿ ಅವು ಥಿಯೇಟ್ರ್ ಸಿನಿಮಾಗಳೇ ಅಲ್ಲ. ಥಿಯೇಟ್ರಲ್ಲಿ ಕುತ್ಕೊಂಡು ಟಗರುಪಲ್ಯ ಒಳ್ಳೆ ಅಂತ ಅನ್ನೋಕ್ಕೆ ಡೇರ್ ಡೆವಿಲ್ ಮುಸ್ತಫಾ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೂ ಅವನು ಬಜೆಟ್ ಮ್ಯಾಟ್ರೇ ಆಗಲ್ಲ. ರೈಟ್. ನನಗೆ ಮಲಯಾಳಮಲ್ಲಿ ರೋಮಾಂಚನಂ ಅಂತ ಒಂದು ಸಿನಿಮಾ ನೋಡಿದೆ, ಬೆಂಗಳೂರಲ್ಲಿ ನಡೆಯೋದು. ಬೆಂಗಳೂರಲ್ಲಿ ಒಂದು ಮನೆ, ಆ ರೋಡು ಬಿಟ್ಟು ಆಚೆನೇ ಹೋಗಿಲ್ಲ. ಅದೇನು ಅದಕ್ಕೇನು ತುಂಬ ಬಜೆಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಲೋ ಬಜೆಟ್. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಪಿಕ್ಚರ್ನ. ಆ್ಯಂಡ್ ಅದು ಮಾಡಿದ ಬಿಸ್ನೆಸ್ ಮಲಯಾಳಮಲ್ಲಿ ತುಂಬ ದೊಡ್ಡ ಹ್ಯೂಜ್ ಬಿಸ್ನೆಸ್ಸು. ನಾನು ಅದ್ರದ್ದು ಬಿಸ್ನೆಸ್ ಕೇಳ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ಅಂದರೆ ಅವರು ಮಾಡಿರೋ ಸಿನಿಮಾಗೂ ಅದಾಗಿರೋ ಲಾಭಕ್ಕೂ ನಿಜ. ಸೊ ಅದನ್ನು ಕೇಳಿ ರೋಮಾಂಚನ ಆಗುತ್ತೆ. ಅದನ್ನು ಕೇಳಿ ನಮಗೆ ರೋಮಾಂಚನ ಆಯ್ತು. ಹಂಗೆ ರೋಮಾಂಚನ ಮಾಡ್ಕೋಬೇಕಾನೆ ನಾವು, ಇನ್ನೇನು ಮಾಡೋಣ. ಇಲ್ಲಿ ಪ್ರಯತ್ನ ಪಡ್ತಾ ಇದೀವಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದು ಇಲ್ಲೂ ಚೇಂಜ್ ಆಗಬೇಕು. ಐ ಥಿಂಕ್ ಇಟ್ ವಿಲ್ ಚೇಂಜ್. ರೈಟ್. ಇಟ್ ಮೈ ಟೇಕ್ ಟೈಮ್. ನಿಮ್ಮ ಥರ ಪ್ರೊಡಕ್ಷನ್ ಹೌಸಸ್ ಇನ್ನೂ ಜಾಸ್ತಿ ಬರಬೇಕು. ಆಗುತ್ತೆ, ಮಾಡ್ತಿದ್ದಾರೆ, ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲ, ಆ ಥರದ್ದೊಂದು ಫೋಕಸ್ ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಒಳ್ಳೆ ಕತೆ ಕಟ್ಕೊಡುವಂಥ ಪ್ರೊಡಕ್ಷನ್ ಆಗಬೇಕು ಅವನು. ಆ್ಯಂಡ್ ಆಡಿಯನ್ಸ್ ಕೂಡ ಹೇಳಿದ್ನಲ್ಲ, ಕನ್ಸಂಪ್ಷನ್. ಈಗ ರೋಮಾಂಚನಂ ಅಂತ ಒಂದು ಲೋ ಬಜೆಟ್ ಸಿನಿಮಾ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡೋಕ್ಕಾದ್ರೆ, ತೆಲುಗುಲಿ ಬಳಗಮ್ ಅಂತ ಒಂದು ಸಿನಿಮಾ ಅಷ್ಟು ದೊಡ್ಡ ವ್ಯಾಪಾರ ಮಾಡೋಕ್ಕಾದ್ರೆ, ಕನ್ನಡದಲ್ಲೂ ಅದಕ್ಕೆ ಸಾಧ್ಯತೆಗಳಿದೆ. ಬಟ್ ಅದು ಮೋಸ್ಟ್ಲಿ ಇದೊಂದು ಫೇಸ್ ಅಂತ. ಏಕೆಂದರೆ ಇಲ್ಲೂ ಸ್ಮಾಲ್ ಬಜೆಟ್ ಸಿನಿಮಾಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋ ಉದಾಹರಣೆಗಳಿದ್ದಾವೆ, ತುಂಬ ಇದ್ದಾವೆ. ನಿಜ. ಇದೊಂದು ಫೇಸ್ ಇರ್ಬೋದು ಮೋಸ್ಟ್ಲಿ, ನೋಡೋಣ. ಬಟ್ OTT ಅಂತ ಎಲ್ಲ ಬಂದಾಗ ಡೆಫಿನೆಟ್ಲಿ ಕನ್ಸಂಪ್ಷನಿಂದನೇ ಅದು ಬದಲಾಗಕ್ಕೆ ಸಾಧ್ಯ. ನಿಜ. ಈಗ ನೀವೇ ಎಷ್ಟೊಂದು ಕಡೆ ಹೇಳಿದ್ದೀರ, ಅಂದರೆ ಸಬ್ಸ್ಕ್ರಿಪ್ಷನ್ನು, ಅಂದರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇರಲಿ ಅಥವಾ ಪ್ರೈಮ್ ಇರಲಿ, ಇನ್ನೊಂದು ಮತ್ತೊಂದು, ಬೆಂಗಳೂರಲ್ಲಿ ಎಷ್ಟು ಜಾಸ್ತಿ ಇದೆ ಏನು ಅಂತ. ಆದರೆ ಕನ್ನಡ ನೋಡ್ತಿರೋರು ಕಮ್ಮಿ. ಅದೇ ಹಂಗನ್ಬಿಟ್ಟು ಈಗ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಅಂದರೆ ನೀವು ಚೆನ್ನಾಗಿ ಮಾಡಲ್ಲ ಅದಕ್ಕೆ ನೋಡಲ್ಲ ಅಂತ. ಚೆನ್ನಾಗಿ ಮಾಡಿಲ್ಲದೆ ಇರೋದನ್ನು ನಾವು ಇಲ್ಲ ಫೋರ್ಸ್ ಮಾಡಿ ನೋಡಿ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ ಅಂತ ಒಂದಿಷ್ಟು ಜನ ಹೇಳಿದಾರಲ್ಲ, ಆ ಥರದ ಪಿಕ್ಚರ್ಗಳನ್ನ ಯು ಹ್ಯಾವ್ ಟು ಒಂದು ನೋಡಬೇಕಲ್ಲ. ನೀವೇ ಕೊಟ್ಟ ಉದಾಹರಣೆ ಥರ ಕನ್ನಡದಿಂದ ಬೇರೆ ಭಾಷೆಗೆ ಡಬ್ ಆಗಿರೋ ಸಿನಿಮಾಗಳು OTT-ನಲ್ಲಿ ಜಾಸ್ತಿ ಜನ ನೋಡಿರ್ತಾರೆ ಒರಿಜಿನಲ್ಗಿಂತ. ಆ ಥರದ ಎಕ್ಸಾಂಪಲ್ ಅವರು OTT ಅವರು ನಮ್ಮ ನಿರ್ಮಾಪಕರಿಗೆ ಕೇಳಿದಾಗ ಏನು ಆನ್ಸರ್ ಮಾಡೋಣ, ನಾವು ಏನು ಆನ್ಸರ್ ಮಾಡೋಕ್ಕತ್ತೆ. ರೈಟ್. ನಿಜ. ಇದ್ದಿದ್ರಲ್ಲಿ ಏನೋ ಒಂದು ವ್ಯಾಪಾರ ಗುಡುಗಿಸಿ ಮತ್ತು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬರಬೇಕು. ಸೊ ಅದು ತುಂಬ ಕ್ವಶನ್ಸ್, ತುಂಬ ಜನರು ತಲೆನಲ್ಲಿ ಇದ್ದಿದ್ದ ಕ್ವಶನ್ನ ಆನ್ಸರ್ ಮಾಡ್ದಂಗೆ ಆಯಿತು. ಇನ್ನು ನೀವು ಬಹಳಷ್ಟು ಹೇಳ್ಕೊಂಡು ಬಂದಿರೋದು ಇದು ಐತಿಹಾಸಿಕ ಸಿನಿಮಾಗಳ ಬಗ್ಗೆ.
ಅದನ್ನ ಅತಿ ಹೆಚ್ಚು ಕ್ವಶನ್ಸ್ ಬಂದಿರೋದೇನೆ ಆ ವಿಷಯದ ಬಗ್ಗೆ. ಸ್ಪೆಷಲಿ ಈಗಿನ ಕನ್ನಡಿಗರ ಮೂಡ್ ಎಲ್ಲಿದೆ, ಇಮ್ಮಡಿ ಪುಲಿಕೇಶಿನಲ್ಲಿದೆ. ನೀವು ಕೆಲವು ಬಾರಿ ಅದ್ರ ಬಗ್ಗೆ ಮಾತಾಡಿರೋದ್ರಿಂದ ನಾನು ಅವಾಗಿಂದ ಹೇಳಿದ್ದೀನಿ, ಅಂದರೆ ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕ್ಕೆ ಇಷ್ಟ, ಆ್ಯಂಡ್ ಇಮ್ಮಡಿ ಪುಲಿಕೇಶಿ ಮಾಡೋಕ್ಕೆ ಇಷ್ಟ ಅಂತ. ನನಗೆ ಇಮ್ಮಡಿ ಪುಲಿಕೇಶಿ ಟೈಟ್ಲ್ಗಳು ಇಷ್ಟ, ಚಿಕ್ಕ ಹುಡುಗನಿಂದ ಅದ್ರ ಬಗ್ಗೆ ಒಂದು ಫ್ಯಾಂಟಸಿ. ಅಂದರೆ ಸೋಷಿಯಲ್ ಸೈನ್ಸಲ್ಲಿ ಇಮ್ಮಡಿ ಪುಲಿಕೇಶಿ ವಾಸ್ ಕಾಲ್ಡ್ ದಕ್ಷಿಣ ಪತೇಶ್ವರ, ಆ್ಯಂಡ್ ಈ ಡಿಫಿಟೆಡ್ ಹರ್ಷವರ್ಧನ ಉತ್ತರ ಪತೇಶ್ವರ, ಆ್ಯಂಡ್ ಈ ವಾಸ್ ಕಾಲ್ಡ್ ಪರಮೇಶ್ವರ ಅಂತ ಹೋಗ್ತಿದ್ದಂಗೆ ರೋಮಾಂಚನ, ಇದು ಈ ಥರದ ಪಾತ್ರಗಳು ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಇಷ್ಟು. ಬಟ್ ಏನಾಗುತ್ತೆ, ಅದೇ ನಾನು ಹೇಳಿದ್ನಲ್ಲ, ಅದು ಎಲ್ಲವೂ ಕೆಲವೊಂದು ಘಟಿಸ್ಬೇಕಾದಾಗ ಅದೇನೆ ಈಗ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈಗ ನಾವು ಅದರದ್ದು ಏನು ರಿಸರ್ಚ್ ಮಾಡಬೇಕು, ಏನು ಮಾಡಬೇಕು, ಅದ್ರ ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಸಿನಿಮಾ ಮಾಡಬೇಕು, ಅದೇ ಈಗ ಒನ್ಸ್ ಅಗೇನ್ ಅದಕ್ಕೊಂದು ಇಲ್ಲ, ನಾವು ಸ್ವಂತ ಶಕ್ತಿ ಸಂಪಾದನೆ ಮಾಡ್ಕೊಂಡು ಆ ಬಜೆಟಲ್ಲಿ ಮಾಡೋವಂಥದ್ದು ನಾವೇ ಮಾಡ್ಕೋಬೇಕಾಗುತ್ತೆ. ಇಲ್ಲ ಯಾರಾದರೂ ಅದನ್ನು ಅದೇ ಥರದ ವಿಷನ್ ಇಟ್ಕೊಂಡಿರೋರು ನಮಗೆ ಸಿಕ್ಕಿ ಅದು ನಮಗೆ ದಕ್ಕಿ ಮಾಡಬೇಕಾಗುತ್ತೆ. ಅಥವಾ ಅಂದರೆ ನಾನು ಹೇಳ್ತಿರೋದು, ಈಗ ಅಷ್ಟು ದೊಡ್ಡ ಮಾರ್ಕೆಟ್ ಇರೋ ನಮ್ಮ ಸೂಪರ್ ಸ್ಟಾರ್ಸ್ ಇದ್ದಾರೆ, ಅವರೇ ಮಾಡಿದ್ರು ನಾನು ಖುಷಿಯಾಗಿ ಹೋಗಿ ನೀವೇ ಮಾಡಬೇಕು ಅಂತಿಲ್ಲ, ನಾನು ಖುಷಿಯಾಗಿ ಹೋಗಿ ನೋಡ್ಕೊಂಬರ್ತೀನಿ. ಯಾಕೆಂದರೆ ಅಲ್ಟಿಮೇಟ್ಲಿ ಪಾತ್ರಗಳಿದೆಯಲ್ಲ, ನಾವೆಷ್ಟು ಪಾತ್ರಗಳನ್ನ ಹುಡುಕ್ತಿರ್ತೀವೋ ಕೆಲವೊಂದು ಪಾತ್ರಗಳು ಪಾತ್ರಧಾರಿಗಳನ್ನ ಹುಡುಕತ್ತವೆ. ಸೊ ನಮ್ಮ ಕಂಟ್ರೋಲೆಲ್ಲ ಇರಲ್ಲ. ಸೊ ಯಾರಿಗೋ ಅನಿಸಿ ಇಮ್ಮಡಿ ಪುಲಿಕೇಶಿನ ದೊಡ್ಡವ್ರಿಗೆ ಮಾಡ್ಬೋದು ಅಂತ ಅನಿಸಿ ಆದರೆ ಖುಷಿ ಪಡಬೇಕಾಗುತ್ತೆ. ರೈಟ್.